नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। चित्तपुर में इलीगल सर्फ फॉर्म फिलिंग कैंप, बीजेपी लीडर मणिकांत राठौर ने की फेयर इन्वेस्टिगेशन की मांग। बीजेपी लीडर मणिकांत राठौर ने आरोप लगाया है कि इलेक्शन कमीशन की परमिशन के बिना प्राइवेट लोगों द्वारा सर यानी स्पेशल इन्वेस्टिगेशन रिवीजन फॉर्म फिलिंग कैंप लगाया जा रहा है। प्रेस मीट में उन्होंने बताया कि 5 जुलाई को मरकज मस्जिद के सामने एक मदरसे में प्राइवेट ऑर्गेनाइजेशन ने सर फॉर्म भरने का कैंप लगाया था, जहां किसी भी बीएलओ या गवर्नमेंट ऑफिसर की मौजूदगी नहीं थी। उन्होंने कहा कि इस मामले की कंप्लेंट स्टेट चीफ इलेक्टोरल ऑफिसर और डिस्ट्रिक्ट इलेक्शन ऑफिसर को ईमेल के जरिए भेजी गई है। वीडियो और पोस्टर एविडेंस भी सबमिट किए गए हैं। मणिकांत राठौर ने मांग की है। स्वागत बयसुत्ता ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರುವ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಸಾವ್ಕಾರ್ ಅವರಿಗೆ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿಯಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಬಿಜೆಪಿಯ ಪರಾಜಿತ ಅಭ್ಯರ್ಥಿಯಾಗಿರುವ ಮಣಿಕಾಂತ್ ರಾಠೋಡ್ ಅವರು ಕೂಡ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿಯಾಗಿ ನಮ್ಮ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾಗಿರುವ ಯೂನುಸ್ ಅವರಿಗೂ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿಯಾಗಿ ನಮ್ಮ ಮುಖಂಡರಾಗಿರುವ ವಿಜಯ್ ಪಾಟೀಲ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿಯಾಗಿ ನಮ್ಮ ಆತ್ಮೀಯರಾದ ಪ್ರಿನ್ಸ್ ಪಾಂಡು ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಈಗ ಮುಂದಿನ ಕಾರ್ಯಕ್ರಮ ಅಧ್ಯಕ್ಷರು ತಮ್ಮ ಪ್ರಾಸ್ತಾವಿಕ ನುಡಿಯೊಂದಿಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಚಾಲನೆ ಕೊಡಬೇಕೆಂದು ಕೇಳಿಕೊಳ್ತೇನೆ. ಸುಮಾರು ಒಂದು ವಾರದಿಂದ SIR ಕಾರ್ಯ ಪ್ರಗತಿಯಲ್ಲಿ ಅದ. ನಮಗೀಗಾಗಲೇ ಮಾಹಿತಿ ಅದ, ಭಾಳಷ್ಟು ಅವ್ಯವಹಾರಗಳು ನಡೆದವು. ಇಲ್ಲೋ ಮಸೀದಿಗಳದಾಗ ಕುಂತು, ಶಾಲೆಗಳದಾಗ ಕುಂತು, ಅದೇ ಥರ ಅಂಗನವಾಡಿ ಸ್ಕೂಲ್ಗಳಾಗ ಕಲಿಸ್ಕೊಡೋದು, ಬೇರೆ ಬೇರೆ ಈ ಥರ ಅಕ್ರಮ ಕಾರ್ಯಕ್ರಮಗಳು ನಡೆದವು. ಅದ್ರ ಸಲುವಾಗಿ ನಾವು ಜಾಗೃತಿ ಮಾಡ್ಬೇಕಂತೇಳಿ ಅದ್ರ ಬಗ್ಗೆ ನಾವು ತಹಸೀಲ್ದಾರ್ಗೆ ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀವಿ. ಯಾಕಂದರೆ ಒಳ್ಳೆ ಆ್ಯಕ್ಷನ್ ತೊಗೊಬೇಕಂತೇಳಿ ಈ ಥರ ಒಂದು ಅಕ್ರಮ ನಡೆದವ, ಅದಕ್ಕೆ ನಾವು ಖಂಡಿಸ್ತೀವಿ. ಇದ್ರ ಬಗ್ಗೆ ಸವಿಸ್ತರವಾಗಿ ನಮ್ಮ ಮುಖಂಡರಾದ ಮಣಿಕಾಂತ್ ರಾಠೋಡ್ ಅವರು ನಮಗೆ ಮಾಹಿತಿ ಕೊಡ್ತಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು SIR ಅಂತ ಹೇಳಿ ಒಂದು ಪ್ರಕ್ರಿಯೆ ಶುರು ಮಾಡಿದೆ. ಅದರಲ್ಲಿ ಎಲ್ಲ ಭಾರತ ದೇಶದಲ್ಲಿ ಪ್ರತಿಯೊಂದು ಮನೆಗೆ ತಲುಪಿ ಡೋರ್ ಟು ಡೋರ್ ಈ ಒಂದು SIR ಅನ್ನು ಪೂರ್ಣಗೊಳಿಸ್ಬೇಕಂತೇಳಿ ಏನು ಕೆಲಸ ನಡೆಸ್ತಾ ಇದೆ. ಇಡೀ ಭಾರತ ದೇಶ ಒಂದು ಕಡೆ ಆದರೆ ಇವತ್ತು ಕರ್ನಾಟಕದ SIR ಒಂದು ಥರ ನಡೀತಾ ಇದೆ. ಅದು ಯಾವ ಥರ ಅಪ್ಪ ಅಂತಂತಂದರೆ, ಇವತ್ತು ತಾವೆಲ್ಲರೂ ಕೇಳಿರ್ಬೋದು, ಅತಿ ಹೆಚ್ಚು ಇವರು ಇಲ್ಲಿಯ ಕಾಂಗ್ರೆಸ್ಸಿನ ನಾಯಕರು ಆಫೀಸರ್ಗೆ SIR ಬಗ್ಗೆ ಒಂದು ಸ್ಪೆಷಲ್ ಮೀಟಿಂಗ್ಗಳು ತಗೊಂಡು ಹೆಚ್ಚು ಹೊತ್ತು ಏನು ಇವತ್ತು ನಾವು ಅಲ್ಪಸಂಖ್ಯಾತರು ಅಂತ ಹೇಳ್ತೀವಿ. ಅಲ್ಪಸಂಖ್ಯಾತರಿಗೆ ಆ ಒಂದು ವರ್ಡ್ ಇವಾಗ ಚೇಂಜ್ ಆಗ್ತಿರ್ಬೋದು. ಬಹುಶಃ ಈಗ ಸೆನ್ಸಸ್ಸಲ್ಲಿ ಅವರು ಬಹುಸಂಖ್ಯೆ ಆಗ್ತಿರ್ಬೋದು. ಮೈನಾರಿಟೀಸ್ ಅಂತ ಹೇಳ್ತಿದ್ದೀವಿ. ಮುಸಲ್ಮಾನ್ ಬಾಂಧವರು ಇವತ್ತು ಅವರಿಗೆ ಹೆಚ್ಚಿಗೆ ಒತ್ತು ಕೊಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವರಿಗೆ ಯಾಕೆ ಹೆಚ್ಚಿಗೆ ಒತ್ತು ಕೊಡ್ತಾ ಇದೆ ಅಂದರೆ, ಅವರಿಗೆ ಗೊಂದಲ ಹಚ್ತಾ ಇದ್ದಾರೆ. तुम्हारा SIR जल्दी कर लेना, नहीं तो तुम्हारे को पाकिस्तान भगाया जाएगा, तुम्हारे को बांग्लादेश भगा जाएगा, तुम जल्दी कर लो, नहीं तो तुम्हारा वोटर कट हो जाएगा, तुम्हारे को भगा जाएगा अंथेಳಿ ಅವ್ರಿಗೆ ಹೆದರಿಸುವ ಕೆಲಸ ಇವತ್ತು ಕಾಂಗ್ರೆಸ್ದವರು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಕೆಲವು ಅನ್ರಿಜಿಸ್ಟರ್ಡ್ ಸಂಘಗಳು ಏನಿವತ್ತು ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರಲ್ಲ, RSS ಅನ್ರಿಜಿಸ್ಟರ್ಡ್ ಸಂಘ ಅಂತ ಹೇಳ್ತಾ ಇದ್ದಾರೆ. ಆದರೆ RSS ಇಂದ ಯಾವ ಕಾರ್ಯ ಮಾಡ್ತಾ ಇಲ್ಲ. ಈಗ ತನಕ ಯಾವ ಎಲೆಕ್ಷನ್ ಬೂತಲ್ಲಿ ಅವರ ಚಿಹ್ನೆ ಹಾಕ್ಕೊಂಡು ವೋಟಿಂಗ್ ಮಾಡಿಲ್ಲ. ಅದೇ ಥರ ಇಂಥ ಎಲೆಕ್ಷನ್ ಸಮಯದಲ್ಲಿ ಅವ್ರದ್ದು ಒಂದು ಸಂಘ ಬಂದು ಅಲ್ಲಿ ಇಲ್ಲಿ SIR ಕೆಲಸ ಮಾಡುವಂಥ ಮಾಡ್ತಾ ಇಲ್ಲ. ಆದರೆ ಇವರದೇ ಆದ ಮತಕ್ಷೇತ್ರದಲ್ಲಿ, ಹೋಮ್ ಮಿನಿಸ್ಟರ್ ಅವರದಾದ ಮತಕ್ಷೇತ್ರದಲ್ಲಿ
ಮರ್ಕಾಜ್ ಮಸ್ಜಿದ್ ಐ ಹದೀಸ್ ಅಂತ ಹೇಳಿ ಒಂದು ಮದ್ರಾಸ ಇದೆ. ಆ ಮದ್ರಾಸದಲ್ಲಿ ಅಹ್ಲೆ ಹದೀಸ್ ಮದ್ರಾಸದಲ್ಲಿ ಮಸ್ಜಿದಲ್ಲಿ ಮತ್ತು ಅದರ ಪಕ್ಕದಲ್ಲಿರುವ ಮದ್ರಸಾದಲ್ಲಿ ಸುಮಾರು 2-3 ದಿವಸದಿಂದ ನಾವು ನೋಡ್ತಾ ಇದ್ದೀವಿ. ವಿಡಿಯೋನು ನಾವು ಒಂದು ಅಪ್ಲೋಡ್ ಮಾಡಿದ್ದೀವಿ ಮತ್ತು ಅಧಿಕಾರಿಗಳಿಗೆ ಸಂಬಂಧಪಟ್ಟ ERO, ಚೀಫ್ ಎಲೆಕ್ಷನ್ ಆಫೀಸರ್, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್, ಎಲೆಕ್ಟ್ರಲ್ ರಿಜಿಸ್ಟರ್ ಆಫೀಸರ್ ಎಲ್ಲರಿಗೂ ನಾವು ಇವತ್ತೇನಪ್ಪ ಅಂತಂದರೆ ಮೇಲ್ ಮುಖಾಂತರ ಈ ಒಂದು ಅನ್ರಿಜಿಸ್ಟರ್ ಸಂಘಗಳು ಏನು ಮದ್ರಾಸದಲ್ಲಿ ಏನು ವೋಟ್ ರೈಡ್ ಮಾಡ್ತಾ ಇದ್ದಾರೆ, ಜನರನ್ನು ಏನು ಒಂದು ಭಯ ಹುಟ್ಟಿಸ್ತಾ ಇದ್ದಾರೆ, ಇದನ್ನು ತಕ್ಷಣ ನಿಂದಿಸಬೇಕು. ಯಾವ ಥರ ಡೋರ್ ಟು ಡೋರ್ ಏನು ನಾರ್ಮ್ಸ್ ಇದ್ದಾವೆ, ಏನು ಟರ್ಮ್ಸ್ ಕಂಡೀಷನ್ ಇದ್ದಾವೆ, ಅದ್ರ ಮುಖಾಂತರ ಪ್ರತಿ ಮನೆಗೆ ತಲುಪಿಸುವಂಥ ಕೆಲಸ ಇಲ್ಲಿಯ ಎಲೆಕ್ಷನ್ ಆಫೀಸರ್ಗಳು EROಗಳು ಮಾಡ್ಬೇಕಂತ ಹೇಳಿ ನಾವು ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಭಾಳ ಸ್ಪಷ್ಟವಾಗಿ ರಿಕ್ವೆಸ್ಟಿಂದ ನಾವು ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಇದರಲ್ಲಿ ತಾವು ಒಂದೇ ಜಾತಿ ಸೀಮಿತಿಗೆ ತಾವು ಹೆಚ್ಚಿಗೆ ಒತ್ತು ಕೊಟ್ಟು ಅಥವಾ ಅವರಿಗೆ ನೀವು ಹೆಚ್ಚಿಗೆ ಫ್ರೀಡಮ್ ಕೊಟ್ಟು ಅವ್ರದ್ದೇ ಒಂದು ಸಪ್ರೇಟ್ ತಾವು ಒಂದು ಟೀಮ್ ಆರ್ಗನೈಸ್ ಮಾಡಿ ತಾವು ಅವ್ರಿಗೆ ಫ್ರೀಡಮ್ ಆಗಿ ನೀವು ನಾರ್ಮ್ಸ್ ಉಲ್ಲಂಘನೆ ಮಾಡ್ತಾರೆ ಅಂದರೆ ನಾವು ಇದನ್ನು ಖಂಡಿಸ್ತೀವಿ. ಮತ್ತು ಇದೇ ಥರ ನಡೆದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ನಿಮ್ಮ ವಿರುದ್ಧ ನಾವು ಲೀಗಲ್ ಆ್ಯಕ್ಷನ್ ತಗೋಕ್ಕೆ ಕೋರ್ಟ್ಗೂ ನಾವು ಹೋಗ್ತೀವಿ. ಅದಕ್ಕೆ ನಾವು ಸ್ಪಷ್ಟವಾಗಿ ತಮಗೆ ಮೇಲ್ ಮಾಡಿದ್ದೀವಿ. ಇವತ್ತು ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, DC ಇರ್ಬೋದು, ತಮ್ಮೆಲ್ಲರಿಗೆ ನಾವು ವಿಡಿಯೋ ಸಮೇತ ಅವರು ಕೊಟ್ಟಿರುವ ಪೋಸ್ಟ್ ಸಮೇತ ಆಗ್ತಿರುವ ಘಟನೆ ಸಮೇತ ನಿಮಗೆಲ್ಲ ನಾನು ಕೊಟ್ಟಿದ್ದೀನಿ. ಈಗಾಗಲೇ ಇವತ್ತು ಸಹ ನಿನ್ನೆ ಕೊಟ್ಟಿದ್ರು ಸಹ ಇವತ್ತು ಚಾಲ್ತಿಯಲ್ಲಿ ಇದೆ, ಇನ್ನೂ ತಡೆ ಆಗಿಲ್ಲ. ನಮಗೆ ಮುಜುಗರಿಯಾಗಿ ಅಲ್ಲಿ ಹೋಗಿ ತಡೆಯುವಂಥ ಪ್ರಯತ್ನ ಒಂದು ಸಮಯ ತರಲ ಕೊಡಬೇಡ್ರಿ. ನೀವೇ ಆಗಿ ಆ್ಯಕ್ಷನ್ ತಗೋರಿ. ಕಾನೂನು ನಿಮ್ಮ ಕೈಯಲ್ಲಿದೆ, ಕಾನೂನು ನಾವು ಕಾಯಕ್ಕೆ ಹೋಗಲ್ಲ. ಆದರೆ ಮೀರಿ ನೀವು ಮಾಡ್ತೀರಂದರೆ ನಾವು ತಡೆಯ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ನಾವು ಹೋರಾಟ ಮುಖಾಂತರ ನಾವು ಮಾಡ್ತಿರುವ ಉಲ್ಲಂಘನದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ. ತಕ್ಷಣವೇ ಆಗ್ತಿರುವ ಇಲ್ಲಿಗಲ್ ಕಾರ್ಯಗಳು ಮತ್ತು ಈ ಮಸ್ಜಿದ್ಗಳಲ್ಲಿ ನೀವು ನಿಲ್ಲಿಸಬೇಕು. ಮತ್ತೊಂದು ತಮ್ಮೆಲ್ಲರ ಮುಖಾಂತರ ನಾನು ಮೀಡಿಯಾ ಮುಖಾಂತರ ಕೇಳ್ಬೋದೇನಪ್ಪ ಅಂತಂದರೆ, ಇಲ್ಲಿಯ ಒಂದು ಭಾಗ ನಮ್ಮ ಕಲ್ಯಾಣ ಕರ್ನಾಟಕ ಸ್ಪೆಷಲಿ ಅದರಲ್ಲಿ ಚಿತ್ತಾಪುರ ನಮ್ಮ ಮತಕ್ಷೇತ್ರ ಈ ಭಾಗದಾಗ ನಮ್ಮ ಜನರು ಭಾಳಷ್ಟು ಜನರು ಗೋಳೆ ಹೋಗಿರ್ತಾರೆ. ಬೆಂಗಳೂರು, ಪುಣೆ, ಹೈದರಾಬಾದ್, ಬಾಂಬೆ ಎಲ್ಲೆಲ್ಲೂ ಹೋಗಿರ್ತಾರಲ್ಲ, ಅವರೆಲ್ಲರಿಗೆ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ತಮ್ಮ ಮನೆ ಹತ್ರ ಒಂದು ಸಿಂಬಲನ್ನು ಕೂಡಿಸ್ತಾರೆ. 3 times ವಿಸಿಟನ್ನು SIR ಅಲ್ಲಿ ನಾಮ್ಸಲ್ಲಿ 3 times ವಿಸಿಟ್ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ತಾವು ಇಲ್ಲಿಲ್ಲ ಅಂದರೆ ಯಾವುದೋ ಒಂದು ಸಿಂಬಲ್ ಹಚ್ತಾರೆ. ಸೆಕೆಂಡ್ ಟೈಮ್ ಬರಲಿ ಅಂದರೆ ಅದು ಯಾವ್ಯಾವ ಇದ್ದಾವೆ ಅದನ್ನು ತಾವು ತಮ್ಮ ಊರಿನ ಯಾರ್ಯಾರು ತಮ್ಮ ಮನೆಯವರು ಉಪಸ್ಥಿತರಿದ್ದಾರೋ ಅಥವಾ ನಿಮ್ಮ ಏರಿಯಾ ಅಕ್ಕಪಕ್ಕ ಮನೆಯವರು ಯಾರನ್ನು ಉಪಸ್ಥಿತರೋ ಅವರನ್ನು ಕರೆ ಮಾಡಿ ಈ SIR ಬಗ್ಗೆ ತಿಳ್ಕೊಂಡು ತಕ್ಷಣವೇ ತಾವು ಎಲ್ಲಿದ್ರೂ ಸಹ ಈಗ ಮುಂಗಾರು ಮಳೆ ಚಾಲೂ ಆಗಿದೆ, ಅದರಲ್ಲಿ ತಾವು ಬಹುಶಃ ತಾವು ಊರಿಗೆ ಬರ್ತಿರ್ಬೋದು, ವಿಸಿಟ್ ಮಾಡ್ತಿರ್ಬೋದು. ಬಂದ ಸಮಯದಲ್ಲಿ ಆ SIR ಬಗ್ಗೆ ತನಿಖೆ ಮಾಡಿಕೊಂಡು ನಿಮ್ಮ SIR ಪಟ್ಟಿಯಲ್ಲಿ ಸೇರಿಸ್ಕೊಂಡು ಹೋಗ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಇವತ್ತು ಅದು ನಮ್ಮ ಒಂದು ಮತದಾನದ ಹಕ್ಕು ಇದೆ. ಆ ಹಕ್ಕು ಬಹಳಷ್ಟು ಶ್ರೇಷ್ಠ ಹಕ್ಕು, ಭಾಳ ದೊಡ್ಡ ಹಕ್ಕು. ನಿಮ್ಮ ಮತದಾನದಿಂದಲೇ ನಾವು ಇವತ್ತು 68,000 ವೋಟ್ ತಗೊಂಡಿದ್ದೀವಿ ಮತಕ್ಷೇತ್ರದಲ್ಲಿ. ಬಹುಶಃ ಮುಂದಿನ ಚುನಾವಣೆಯಲ್ಲಿ ಇನ್ನಷ್ಟು ಹೆಚ್ಚಿಗೆ ಲೀಡ್ ಬರ್ಬೋದು. ನಿಮ್ಮೆಲ್ಲರ ಪಟ್ಟಿಯಲ್ಲಿ ಹೆಸರು ಸೇರಿದ್ರೆ ಮಾತ್ರ ನಾವು ಲೀಡಲ್ಲಿ ಬರೋದು. ಅದಕ್ಕಾಗಿ ಹಳ್ಳಿಯಿಂದ ಸ್ಪೆಷಲಿ ಹಳ್ಳಿಗಳಿಂದ ಭಾಳಷ್ಟು ಜನರು ಗೂಡೆ ಹೋಗಿದ್ದೀರಿ. ಎಲ್ಲೆಲ್ಲಿ ಹೋಗಿದ್ದೀರಿ, ತಾಂಡ ಇರ್ಬೋದು, ಹಳ್ಳಿ ಊರಿರ್ಬೋದು, ಎಲ್ಲರೂ ಇವತ್ತು ಏನಪ್ಪ ಅಂತಂದರೆ ಭಾಳಷ್ಟು ಜನರ ಹತ್ರ ನನ್ನ ನಂಬರ್ ಇದೆ. ನಮ್ಮ ಮಂಡಲದ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಸಾವ್ಕಾರ್ ಅವ್ರ ನಂಬರ್ ಇದೆ. ಹಲವಾರು ನಮ್ಮ ಟೀಮ್ಗೆ ತಾವು ಕರೆ ಮಾಡಿ ತಮಗೆ ಏನನ್ನ ಅದ್ರ ಬಗ್ಗೆ
ಹೆಚ್ಚಿನ ಮಾಹಿತಿ ಬೇಕಾದರೂ ನಮ್ಗೆ ಸಂಪರ್ಕಿಸಿದ್ರೆ ನಾವು ಅಲ್ಲಿಯ BDO ಅವ್ರಿಗೆ ಮತ್ತು ಆಫೀಸರ್ ಅವರಿಗೆ ನಾವು ತಮಗೆ ಜೋಡಣೆ ಮಾಡಿಕೊಡ್ತೀವಿ. ದಯವಿಟ್ಟು ನಿಮಗೆಲ್ಲರ SIR ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ಕೊಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಭಾಳ ಸಮಯ ಕಮ್ಮಿ ಇದೆ, ಸಮಯ ಭಾಳ ಕಮ್ಮಿ ಇದೆ. ಆದಷ್ಟು ಬೇಗ 8-10-15 ದಿವಸ ಒಳಗಡೆ ನಿಮ್ಮ ಪ್ರತಿ ಯಾವ ಊರದ ಇದ್ರೂ ಸಹ ಬಂದು SIR ಅಲ್ಲಿ ಸೇರ್ಪಡೆ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತೀನಿ ಮಾಧ್ಯಮದ ಮುಖಾಂತರ. खबरों में अब तक के लिए बस इतना ही। फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए वास्तव न्यूज़। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो ज़रूर करें। धन्यवाद।